ಮಸ್ಜಿದ್ ಎಂದ್ರೆ ಕೇವಲ ನಮಾಜ್ಗೆ ಸೀಮಿತವಲ್ಲ. ಮಸ್ಜಿದ್ ಅನ್ನ ಸಾಮಾಜಿಕ ಮತ್ತು ಧಾರ್ಮಿಕ ಹಾಗೆ ಬಹುಪಯೋಗಿ ಕಾರ್ಯಗಳಿಗೂ ಬಳಸಬಹುದು ಎಂಬುದನ್ನ ನಿರಂತರ ಕಾರ್ಯಗತಗೊಳ್ಳುತ್ತಿರುವುದನ್ನ ನಾವಿಲ್ಲಿ ನೋಡಬಹುದು. ನೀವಿಲ್ಲಿ ನೋಡ್ತಾ ಇರೋದು ಮಸ್ಜಿದುಲ್ ಎಹ್ಸಾನ್, ಮಂಗಳೂರು ನಗರದ ವ್ಯಾಸಲಿನ್ನಲ್ಲಿರುವ ಈ ಮಸ್ಜಿದ್ ನಿರಂತರ ಕಾರ್ಯಚಟುವಟಿಕೆಯ ಕೇಂದ್ರ. ನೀವು ನೋಡ್ತಾ ಇರುವುದು ರಕ್ತದಾನ ಶಿಬಿರ. ಹೈಲ್ಯಾಂಡ್ ಇಸ್ಲಾಮಿಕ್ ಫೋರಂ ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯ ಸಹಯೋಗದೊಂದಿಗೆ ಆಯೋಜಿಸಿರುವ ಈ ರಕ್ತದಾನ ಶಿಬಿರದಲ್ಲಿ 371 ಮಂದಿ ರಕ್ತದಾನ ಮಾಡಿದ್ದಾರೆ. ಐಲ್ಯಾಂಡ್ ಇಸ್ಲಾಮಿಕ್ ಫೋರಂನ ಸದಸ್ಯನಾಗಿದ್ದ ಶಾಹಿಂ ಶರೀಫ್ ರವರ ನೆನಪಿನಲ್ಲಿ ಆಯೋಜಿಸಿದ್ದ ಈ ರಕ್ತದಾನ ಶಿಬಿರ ಹಲವು ವಿಶೇಷತೆಗಳನ್ನು ಹೊಂದಿದೆ. ಶಿಬಿರದ ಒಂದು ನೋಟ ನಿಮ್ಮೆದುರು. ಈ ಸತಿ ವಿಶೇಷವಾಗಿ ನಾವು ಮರ್ಹೂಮ್ ಶಹೀಮ್ ಅವರ ಹೆಸರಲ್ಲಿ ನಮ್ಮ ಒಬ್ಬ ಮೆಂಬರ್, ನಿಮಗೆಲ್ಲ ಗೊತ್ತಿರ್ಬೋದು, ಒಂದು 1 ಮಂತ್ ಬ್ಯಾಕ್ ತೀರಿ ಹೋದ ಕಾರ್ಡಿಯಾಕ್ ಅರೆಸ್ಟ್ ಆಗಿ. ಸೊ ಅವನ ಹೆಸರಲ್ಲಿ ಸ್ಪೆಷಲಾಗಿ ಅವನು ಲಾಸ್ಟ್ ಇಯರ್ ಅವನು ನಮ್ಮೊಟ್ಟಿಗೆ ಬಂದು ಈ ಬ್ಲಡ್ ಡೊನೇಷನಲ್ಲಿ ಪಾರ್ಟಿಸಿಪೇಟ್ ಆಗಿದ್ದ, ವರ್ಕ್ ಮಾಡಿದ್ದ ಆ್ಯಸ್ ಎ ಮೆಂಬರ್. ಈಗ ನಮ್ಮೊಟ್ಟಿಗಿಲ್ಲ. ಅಟ್ಲೀಸ್ಟ್ ಅವನ ಹೆಸರು ನೆನಪು ಮಾಡಿಕೊಂಡು ನಾವು ಈ ಪ್ರೋಗ್ರಾಮ್ ಮಾಡ್ತಾಯಿದ್ದೇವೆ. ಸೊ ಈ ಮಂತಲ್ಲಿ ದಿಸ್ ಈಸ್ ಅ 19th ಬ್ಲಡ್ ಕ್ಯಾಂಪ್ ನಮ್ಮದು. ಇದರಲ್ಲಿ ನಾವು ಟಾರ್ಗೆಟ್ ಇಟ್ಟಿದ್ದೇವೆ 300. ಸೊ ನಾರ್ಮಲಾಗಿ ಬ್ಲಡ್ ಕ್ಯಾಂಪಿಗೆ ನೀವು ನೋಡಿರ್ಬೋದು 60-100 ಮಾಡಲಿಕ್ಕೆ ತುಂಬ ಕಷ್ಟಪಡಬೇಕಾಗ್ತದೆ. ಆದರೆ ಶಹೀಮ್ ಅವರ ಹೆಸರಲ್ಲಿ ಗೊತ್ತಿಲ್ಲ, ಶಹೀಮ್ ಅವರ ಮೇಲೆ ಪ್ರೀತಿಯಲ್ಲಿ ಅಂತ ಗೊತ್ತಿಲ್ಲ, ಮೋರ್ ದೆನ್ 300+ ಆಗುವ ನಮ್ಮ ನಿರೀಕ್ಷೆ ಇದೆ. ಇಲ್ಲಿ ಮ್ಯಾನೇಜ್ ಆಗ್ತಾ ಇಲ್ಲ. ಅಂದರೆ ನಾರ್ಮಲಾಗಿ KMC ಅವರು ಒಂದು ಸ್ಟಾಫ್ ಕಳಿಸಿದ್ರು, ನಾವು 25 ಬೆಡ್ಸ್ ಅರೇಂಜ್ ಮಾಡಿದ್ದೇವೆ. KMC ಅವರು ಕಳಿಸಿದ ಸ್ಟಾಫ್ ಸಾಕಾಗೋದಿಲ್ಲ ಅಂತ ಹೇಳಿ ಅಗೇನ್ ಅವರು ಸೆಕೆಂಡ್ ಬ್ಯಾಚ್ ಸ್ಟಾಫ್ ಕಳಿಸಿದ್ದಾರೆ. ಎಲ್ಲಿ ಅಂತ ಹೇಳಿದರೆ ಅವ್ರು ಹೇಳಿದರು, ನಮ್ಮ ಈಗ KMC ಬ್ಲಡ್ ಬ್ಯಾಂಕಲ್ಲಿ ಇರೋದು ಖಾಲಿ 3 ಸ್ಟಾಫ್ ಮಾತ್ರ, ಬಾಕಿ ಎಲ್ಲರನ್ನು ನಾವು ತಂದಿದ್ದೇವೆ ಅಂತೇಳಿ. ಸೊ ಮೋರ್ ದೆನ್ 25 ಸ್ಟಾಫ್ಸ್ ಇದ್ದಾರೆ. ಈಗ ನೀವು ನೋಡ್ಬೋದು ಕ್ರೌಡು ವೇಟಿಂಗ್ ಲಿಸ್ಟಲ್ಲಿದ್ದಾರೆ. ಆದರೂ ಭಾಳ ತಾಳ್ಮೆಯಿಂದ ಎಲ್ಲರೂ ವೇಟಿಂಗ್ ಲಿಸ್ಟಲ್ಲಿದ್ದಾರೆ. ಸೊ ಇದೊಂದು ಮೈಲ್ ಸ್ಟೋನ್ ಆಗುವ ಸಾಧ್ಯತೆ ಇದೆ. ನಾವು ಸುಮಾರು 25 ವರ್ಷದಿಂದ ಕೊಡ್ತಾ ಇರ್ತೀವಿ. ಕಮ್ಮಿಯಲ್ಲಿ ಒಂದು 25-30 ಸರ್ತಿ ಆಗ್ಬೋದು. ಹೌದು, ಬ್ಲಡ್ ಕೊಟ್ಟರೆ ಒಳ್ಳೆಯದಲ್ಲ, ಒಬ್ಬರಿಗೆ ದಾನ ಮಾಡಿದ ಹಾಗೆ, ಇನ್ನೊಬ್ಬನ ಜೀವ ಉಳಿಸಿದ ಹಾಗೆ. ಅದಕ್ಕೆ ಬೇಕಾಗಿ ನಾವು ಬ್ಲಡ್ ಕೊಡೋದು. ಇದು ಒಂದು ಅಪರ್ಚುನಿಟಿ, ಯಾವಾಗಲೂ ಸಿಗೋದಿಲ್ಲ. ಸ್ವಲ್ಪ ಏಜ್ ಆದ ಕೂಡಲೇ ನಮಗೆ ಅದು ಕೊಡಲಿಕ್ಕೆ ಆಗ್ತಾ ಇಲ್ಲ. ಟ್ಯಾಬ್ಲೆಟಲ್ಲಿ ಇರ್ತದೆ, ಏನಾದರೂ ಸಿಕ್ಕಿರ್ತದೆ, ಅದು ಕೊಡಲಿಕ್ಕೆ ಆಗ್ತಾಯಿಲ್ಲ. ಈ ಒಂದು ಲಿಮಿಟ್ ಏಜ್ ಇದೆ, ಆ ಏಜಲ್ಲೇ ಕೊಡುವವರು ಕೊಡಲೇಬೇಕು ಅನ್ನೋದು. ನಮ್ಮ ಹಾಸ್ಪಿಟ್ಲಲ್ಲಿ ರಕ್ತದ ಕೊರತೆ ನೀಗುತ್ತದೆ. ಅನೇಕ ರೋಗಿಗಳಿಗೆ ಇದರಿಂದ ತುಂಬ ಉಪಕಾರವಾಗುತ್ತದೆ. ಎಮರ್ಜೆನ್ಸಿಯಲ್ಲಿ ಅವರಲ್ಲಿ ಜನ ಇಲ್ಲದಾಗ ನಮ್ಮ ಬ್ಲಡ್ ಸ್ಟಾಕ್ ಇದ್ದರೆ ಬ್ಲಡ್ ಬ್ಯಾಂಕಲ್ಲಿ ಅವರಿಗೆ ಇಮಿಡಿಯೇಟ್ ನಮಗೆ ಬ್ಲಡ್ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹೀಗಿರಬೇಕಿದ್ರೆ ಇಂಥ ಹಲವು ಕ್ಯಾಂಪುಗಳಾದರೆ ಮಾತ್ರ ಅದು ಸಾಧ್ಯ. ಸೊ ಇದು ಒಳ್ಳೆ ಕಾರ್ಯ. ಯಾಕಂದರೆ ರಕ್ತ ಎಲ್ಲರದ್ದು ಒಂದೇ, ಅದಕ್ಕೆ ಜಾತಿ ಮತ ಇಲ್ಲ. ಸೊ ಇಂಥ ರಕ್ತದಾನ ಶಿಬಿರ ಮಾಡೋದ್ರಿಂದ ನಾವು ಸೌಹಾರ್ದತೆಯನ್ನು ಕಾಪಾಡ್ತೇವೆ. ಮಸೀದಿಯಲ್ಲಿ ಒಂದು ಕಡೆ ಇಬಾದತ್ ಅಂದರೆ ಆರಾಧನೆಗೆ ಸೀಮಿತವಾದಂತಹ ಒಂದು ಕಲ್ಪನೆ, ಇನ್ನೊಂದು ಕಡೆ ಬ್ಲಡ್ ಡೊನೇಷನ್ ಕ್ಯಾಂಪ್, ಅದೇ ರೀತಿ ಬ್ರೈಡ್ ಆ್ಯಂಡ್ ಬ್ರೂಮ್ ಅವರಿಗೆ ವಸ್ತ್ರವನ್ನು ನೀಡುವಂತಹ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗುತ್ತಿದೆ. ಅದೇ ರೀತಿ ಅನೇಕ ಮಂದಿಗೆ ಊಟ ತಿಂಡಿ, ಅದೇ ರೀತಿ ಇತರ ಎಲ್ಲ ಕಾರ್ಯಕ್ರಮಗಳನ್ನು HIF ನಡೆಸುತ್ತಾ ಬಂದಿದೆ. ಇದು ಸುಮಾರು 10-12 ವರ್ಷಗಳಿಂದ ಈ ಎಲ್ಲ ಕಾರ್ಯಕ್ರಮದಲ್ಲಿ ಸಕ್ರಿಯರಾಗಿ ಭಾಗವಹಿಸುತ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ಇಂತಹ ಎಲ್ಲ ಕಡೆ ಎಲ್ಲ ಮಸೀದಿಗಳಲ್ಲೂ ಕೂಡ ಇಂತಹ ಕಾರ್ಯಕ್ರಮಗಳು ನಡೆಯಬೇಕು. ಅದು ಕೇವಲ ಆರಾಧನೆಗೆ ಸೀಮಿತವಾಗದೆ ಮನುಷ್ಯರ ಸೇವೆಗೂ ಕೂಡ ಕಟ್ಟಿಬದ್ಧರಾಗಬೇಕೆಂಬ ಸಂದೇಶವನ್ನು ನಮಗೆ ನೀಡುತ್ತಿದೆ. ಇಸ್ಲಾಂ ಕೂಡ ಇದೇ ನಮಗೆ ನೀಡುತ್ತದೆ.